ಅಡಿಗೆ ಗೊತ್ತುಂಟು ಬೋಲಾದೆ ಮೇಕಪ್ ಮಾಡಲಿಕ್ಕೆ ಆಸೆ ಆಯ್ತು. ಹಾಯ್ ಹಲೋ ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಕ್ಷೇಮ ಆರೋಗ್ಯ ಸೌಖ್ಯವಾಗಿದ್ದೀರಂತ ಭಾವಿಸ್ತೇನೆ. ನಾನು ಫೈನ್, ನಾನು ಸೌಖ್ಯ, ನಾನು ಕ್ಷೇಮ. ಇವತ್ತು ಲಾಕ್ಡೌನಲ್ಲಿ ಬೆಳಿಗ್ಗೆನೆ ಎಲ್ಲಿಗೆ ಹೊರಟಿದ್ದೇನೆ ಅಂತ ನೋಡ್ತಿದ್ದೀರಾ. ಮೇಕಪ್ ಮಾಡಲಿಕ್ಕೆ ಆಸೆ ಆಯಿತು, ಅದಕ್ಕೆ ಸ್ವಲ್ಪ ಮೇಕಪ್ ಮಾಡಿದ್ದು. ಏನಿಲ್ಲ, ಏನು ಗೊತ್ತಾ, ಇವತ್ತು ನಾವು ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲ ಸೇರಿ ಒಂದು ವಿಡಿಯೋ ಮಾಡ್ತೇವೆ. ಅಂದರೆ ಅದು ವಿ ಆರ್ ಆಲ್ ಟುಗೆದರ್ ಸೇವ್ ಏನೆಲ್ಲ ಉಂಟಲ್ಲ, ತುಂಬ ಉಂಟು ಅದು. ಸೊ ನನಗೆ ಸೇವ್ ಅಂತ ಬಂದಿದೆ, ಸೇವ್ ಅಂತ ಹಿಡಿಲಿಕ್ಕೆ. ಸೊ ಹಾಗೆ ಬೆಳಿಗ್ಗೆನೆ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಫೇರ್ ಆ್ಯಂಡ್ ಲವ್ಲಿ ಮತ್ತು ಪೌಡರ್ ಹಾಕಿದೆ ಅಷ್ಟೇ. ಎಲ್ಲ ನೋಡುವಾಗ ಆಸೆ ಆಗ್ತದೆ, ಎಲ್ಲ ಕಬಟಲ್ಲಿ ಜ್ಯುವೆಲ್ಲರ್ ಎಲ್ಲ ನೋಡುವಾಗ. ಈಗ ಎಲ್ಲಿಗೂ ಹೋಗ್ಲಿಕ್ಕಿಲ್ಲಲ್ಲ, ಹಾಕ್ಲಿಕ್ಕಿಲ್ಲಲ್ವಾ. ಸೊ ಏನು ಮಾಡೋದು, ನಮ್ಮದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವತ್ತು ಬ್ರೇಕ್ಫಾಸ್ಟಿಗೆ ಸಜ್ಜಿಗೆ ಬಜ್ಜಿ. ನಮಗೆ ಬೆಳಿಗ್ಗೆ 7 ಗಂಟೆಗೇ ಇಲ್ಲಿ ಬಸಳೆ ಸೋರೆಕಾಯಿ ಎಲ್ಲ ಬಂದಿದೆ. ನನ್ನ ಯಜಮಾನ್ರ ಫ್ರೆಂಡ್ ಒಬ್ಬರು ತಂದು ಕೊಟ್ಟರು ಫ್ರೆಶ್ ಬಸಳೆ. ಇದರಲ್ಲೊಂದು 2-3 ಬಸಳೆ ತೆಗೆದು ಈಗ ನೆಡಬೇಕು. ಹಾಗೆಯೇ ಮನೆಯಲ್ಲಿ ಆದ ಸೋರೆಕಾಯಿ. ಸೊ ಈಗ ಅವರು ಸಿಟಿ ಕಡೆ ಹೋಗಿದ್ದಾರೆ. ಇನ್ನು ಚಿಕನ್ ಮಟನ್ ಫಿಶ್ ಏನಾದರೂ ತಂದರೆ ಬಸಳೆ ಬಾಕಿ ಆಗ್ತದೆ, ಹಾಗೇನೇ ಆಗೋದು. ಬಸಳೆ ಕೂಡ ತುಂಬಾ ಉಂಟು ಇವಾಗ ನೋಡಿ. ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ಕೂಡ ಕೊಟ್ಟಿದ್ದಾರೆ, ಒಂದು 20 ತೆಂಗಿನಕಾಯಿ ತನಕಿದೆ. ಇವಾಗ ನೋಡಿ, ನಮಗೆ ಎಷ್ಟೆಲ್ಲ ಇದ್ದರೂ ಈ ಟೈಮಲ್ಲೆಲ್ಲ ವೇಸ್ಟ್ ಅಲ್ವಾ. ಈಗ ನನ್ನ ಮನೆಯಲ್ಲಿ, ಇವರ ಮನೆಯಲ್ಲಿ, ಹಾಗೆಯೇ ತಂಗಿ ಮನೆಯಲ್ಲಿ ಬೇಕಾದಷ್ಟು ತೆಂಗಿನಕಾಯಿ ಇದೆ. ಆದರೆ ನಾನು ಇಷ್ಟರವರೆಗೆ ತೆಂಗಿನಕಾಯಿ ಹಣ ಕೊಟ್ಟು ತರಲಿಲ್ಲ, ಮನೆಯಿಂದಲೇ ತರೋದು. ಸೊ ಇವಾಗ ಹೋಗ್ಲಿಕ್ಕೂ ಅಲ್ಲ, ತರಲಿಕ್ಕೂ ಅಲ್ಲ, ಏನು ಮಾಡೋದು. ಅದು ಅಲ್ಲದೆ ಇವಾಗ ರೇಟ್ ಕೂಡ ತುಂಬಾ ಜಾಸ್ತಿ. ತೆಂಗಿನಕಾಯಿಗೆ ರೇಟ್ ಕೂಡ ತುಂಬಾ ಜಾಸ್ತಿ. ಸೊ ಮೊನ್ನೆ ತಂದಿದ್ರು 5-6 kg, ಅದು ಖಾಲಿ ಆಯಿತು. ಸೊ ನಿನ್ನೆ ಇವರು ನಮ್ಮ ಫ್ರೆಂಡ್ ಅವರು ತಂದು ಕೊಟ್ಟರು. ಓಕೆ, ನನ್ನ ಈ ವೇಷವನ್ನು ಚೇಂಜ್ ಮಾಡುವ ಮೊದಲು ನನ್ನ ವೇಷ ಚೇಂಜ್ ಮಾಡುವ ಹೊತ್ತರಲ್ಲಿ ಯಜಮಾನ್ರು ಬಂದಾಯಿತು. ಒಂದು 2-3 ಮೀನು ತಂದಿದ್ದಾರೆ. ಹಾಗೆಯೇ ಇದು ಬೊಳೆಂಜಿರ್ ಮೀನು ಅಂತ. ಇವತ್ತು ಇದನ್ನೇ ಮಾಡ್ತಿದ್ದೇನೆ, ಮಿಕ್ಕಿದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟೆ. ಈ ಮೀನು ತಿನ್ನೋದೇ ತುಂಬಾ ಟೈಮ್ ಆಗಿತ್ತು. ಸೊ ಆಯುಷ್ ಕೂಡ ಇದನ್ನೇ ಮಾಡಿ ಅಂತ ಹೇಳಿದ. ಇದು ವಿಡಿಯೋ ನಮ್ಮ ಯಜಮಾನ್ರು ಮಾಡಿದ್ದು, ನನಗೆ ತಮಾಷೆ ಮಾಡಲಿಕ್ಕೆ, ಹಾಗೆಯೇ ನನ್ನ ತಂಗಿಗೆ ಸೆಂಡ್ ಮಾಡಲಿಕ್ಕೆ. ಅದು ಕರೆಕ್ಟಾಗಿ ಬರಲಿಲ್ಲ, ಬ್ಲರ್ ಆಗಿ ಬಂದಿದೆ. ನನ್ನದು ಮೀನು ಕಟ್ ಮಾಡಿ ಕೂಡ ಆಯಿತು. ಈ ಮೀನನ್ನು ನಾನು ನನ್ನ ಅಜ್ಜಿಯ ಸ್ಟೈಲಲ್ಲಿ ಕರಿ ಮಾಡ್ತೇನೆ, ಹೇಗೆ ಅಂತ ನೀವು ಕೂಡ ಒಮ್ಮೆ ನೋಡಿ. ಇಲ್ಲಿ ಒಂದು ಅರ್ಧ ತೆಂಗಿನಕಾಯಿನ ತುರಿದಿಟ್ಟಿದ್ದೇನೆ, ಹಾಗೆಯೇ ಒಂದು ಟೊಮೆಟೊ, ಇನ್ನು ಬೆಳ್ಳುಳ್ಳಿ ಬೇಕು, ಒಂದು ಇಡೀ ಅಲ್ಲ, ಸ್ವಲ್ಪ ಹೇಳ್ತೇನೆ. ಇವಾಗ ಇಲ್ಲಿ ಒಂದು ಪ್ಲೇಟ್ ಇಟ್ಟಿದ್ದೇನೆ, ಅದಕ್ಕೆ ಮಸಾಲೆ ಹಾಕ್ತಿದ್ದೇನೆ. ಈ ಬೊಳೆಂಜಿರ್ ಮೀನನ್ನು ಚಪ್ಪೆ ಮಾಡ್ತಾರೆ, ಜಾಸ್ತಿ ಖಾರ ಮಾಡೋದಿಲ್ಲ. ಹಾಗೆಯೇ ಮಸಾಲೆ ಕೂಡ ಇದಕ್ಕೆ ತುಂಬಾ ಕಡಿಮೆ. ಸೊ 1 ಸ್ಪೂನ್ ಕೊತ್ತಂಬರಿ, ಒಂದು 1/4 ಸ್ಪೂನು ಸಾಸಿವೆ, ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿದೆ. ನಂತರ ಒಂದು ತುಂಡು ಶುಂಠಿ, ಹಾಗೆಯೇ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ ಇಟ್ಟಿದ್ದೇನೆ. ಬೆಳ್ಳುಳ್ಳಿ ಒಂದು 4-5 ಎಸಳು ಸಾಕು. ಹಾಗೆಯೇ ಅರ್ಧ ಈರುಳ್ಳಿ, ತೆಂಗಿನಕಾಯಿಗೆ ಇಲ್ಲಿ ಅರಶಿನ ಸೇರಿಸ್ಕೊಂಡೆ. ಹಾಗೆಯೇ ಚಪ್ಪೆ ಅಂತ ಹೇಳಿದೆ ಅಲ್ವಾ. ಸೊ 4 ಉದ್ದ ಮೆಣಸು, 4 ಗಿಡ್ಡ ಮೆಣಸು ಮಾತ್ರ ಹಾಕ್ತಿದ್ದೇನೆ. ಇನ್ನೊಂದು ಮೇಯ್ನಾಗಿ ಫಿಶ್ ಕರಿಗೆ ಹಾಕುವಂಥ ಇಂಗ್ರೀಡಿಯೆಂಟ್ ಇಲ್ಲಿ ಹಾಕಲಿಲ್ಲ, ಅದನ್ನು ಹೇಳ್ತೇನೆ. ಸೊ ಇಲ್ಲಿ ಹುಳಿ ಕೂಡ ಪ್ಲೇಟಲ್ಲಿ ಇಡ್ತೇನೆ ಗ್ರೈಂಡ್ ಮಾಡಲಿಕ್ಕೆ. ಅದು ಮೇಯ್ನಾಗಿ ಹಾಕುವ ಮಸಾಲೆ ಏನಂದರೆ ಅದೇ ಮೆಂತೆ ಮೇಯ್ನಾಗಿ ಹಾಕಲೇಬೇಕು ಮೀನು ಸಾರಿಗೆ. ಸೊ ಮೆಂತೆನಿಲ್ಲಿ ಬೇರೆಯೇ ಇಟ್ಟಿದ್ದೇನೆ, ಹಾಗೆಯೇ ಇಲ್ಲಿ ಬೇರೆಯೇ ಫ್ರೈ ಮಾಡ್ತೇನೆ. ಯಾಕೆ ಅಂತ ನೋಡ್ತೀರಿ. ಈ ಮೆಂತೆಯನ್ನು ಫ್ರೈ ಮಾಡಿ ಪುಡಿ ಮಾಡಲಿಕ್ಕೆ ಉಂಟು ನನಗೆ. ಸೊ ಅಷ್ಟು ಸ್ವಲ್ಪ ಪುಡಿ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕಿ ಪುಡಿ ಮಾಡ್ತೇನೆ.
ಅದು ಮಿಕ್ಕಿದ್ದು ಉಳಿದದ್ದು ಏನು ವೇಸ್ಟ್ ಆಗೋದಿಲ್ಲ, ಕಷಾಯ ಮಾಡ್ಬೋದು ಹಾಲು ಹಾಕಿ, ತುಂಬ ಬೆನ್ನು ನೋವಿಗೆಲ್ಲ ಒಳ್ಳೆಯದು. ಸೊ ಹಾಗೆ ಇಡ್ತೇನೆ. ಅಥವಾ ಫಿಶ್ ಕರಿ ಇನ್ನೊಮ್ಮೆ ಮಾಡುವಾಗ ಅದಕ್ಕೂ ಆ್ಯಡ್ ಮಾಡ್ಬೋದು. ಅದಕ್ಕೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಿ ಪುಡಿ ಮಾಡ್ತೇನೆ. ಇನ್ನು ಶುಗರ್ ಇದ್ದವರಿಗೆಲ್ಲ ಈ ಮೆಂತ್ಯ ಕಷಾಯ ತುಂಬಾ ಯೂಸ್ಫುಲ್, ತುಂಬಾ ಕಂಟ್ರೋಲಿಗೆ ಬರ್ತದೆ ಶುಗರ್. ನನ್ನ ಅಜ್ಜಿ ಈ ಮೆಂತ್ಯ ಕಷಾಯ ಯಾವಾಗಲೂ ಮಾಡಿ ಕುಡಿತಾರೆ, ಅವರಿಗೂ ಸ್ವಲ್ಪ ಶುಗರ್ ಪ್ರಾಬ್ಲಮ್ ಇದೆ. ಹಾಗೆ ಏನಿಲ್ಲ, ಹೀಗೇ ಪೌಡ್ರ್ ಮಾಡಿ ಹಾಲಲ್ಲಿ ಕುದಿಸಿ ಕುಡಿದ್ರೆ ಆಯಿತು. ಇವಾಗ ಇಲ್ಲಿ ಮಸಾಲೆ ಎಲ್ಲ ಫ್ರೈ ಮಾಡಲಿಕ್ಕೆ ಮೊದಲಿಗೆ ಮೆಣಸು ಹಾಕಿ ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೇನೆ. ಆನಂತರ ಎಲ್ಲ ಪ್ಲೇಟಲ್ಲಿಟ್ಟ ಮಸಾಲೆಯನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ಅಷ್ಟೇ. ಜಾಸ್ತಿ ನಾನು ಫ್ರೈ ಮಾಡೋದಿಲ್ಲ, ನನಗೆ ಜಾಸ್ತಿ ಫ್ರೈ ಮಾಡಿದರೆ ಸ್ಮೆಲ್ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ. ಸೊ ಇಲ್ಲಿ ಫ್ರೈ ಮಾಡಿದ ನಂತರ ಇಲ್ಲಿ ಅರ್ಧ ಸ್ಪೂನಷ್ಟು ಮೆಂತೆ, ನೀವು ಬೇಕಾದರೆ 1/4 ಸ್ಪೂನ್ ಹಾಕಿ. ನನಗೆ ಮೆಂತೆ ಫ್ಲೇವರ್ ತುಂಬಾ ಇಷ್ಟ, ನಾನು ಜಾಸ್ತಿನೇ ಹಾಕೋದು ಯಾವಾಗ. ಹಾಗೆಯೇ ಅರ್ಧ ಈರುಳ್ಳಿ, ಒಂದು 4 ಎಸಳು ಬೆಳ್ಳುಳ್ಳಿಯನ್ನು ಬೇರೆಯೇ ಇಟ್ಟಿದ್ದೇನೆ. ಇಲ್ಲಿ ಟೊಮೆಟೊ ಕಟ್ ಮಾಡ್ಕೊಂಡು ಹಾಕಿದ್ದೇನೆ. ಹಾಗೆಯೇ ಶುಂಠಿ, ಹುಳಿ, ಅರಶಿನ, ತೆಂಗಿನಕಾಯಿ, ಹಾಗೆಯೇ ಫ್ರೈ ಮಾಡಿಟ್ಟ ಮಸಾಲೆ ಎಲ್ಲವನ್ನು ಇವಾಗ ಗ್ರೈಂಡರಿಗೆ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ. ಹಾಗೆಯೇ ಇಲ್ಲಿಟ್ಟ ಮೆಂತೆ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಮಸಾಲೆ ಸ್ವಲ್ಪ ಗ್ರೈಂಡ್ ಆದಮೇಲೆ ಹಾಕಬೇಕು, ಆವಾಗ ಸ್ಮೆಲ್ಲು ಒಳ್ಳೆಯದು ಬರ್ತದೆ ಕರಿಗೆ. ಅರ್ಧ ಗ್ರೈಂಡ್ ಆಗಿದೆ. ಅಷ್ಟೊತ್ತಿಗೆ ಕರೆಂಟ್ ಹೋಯ್ತು. ಒಳಗೆ ಸೆಕೆ ಅಂದರೆ ಇವಾಗಷ್ಟೇ ನಾನು ಮೀನು ಕಟ್ ಮಾಡ್ತಿರುವಾಗ ಮೋಡ ಆಯಿತು, ಮಳೆ ಬರ್ತದಾ ಅಂತ ಅಂದ್ಕೊಂಡೆ. ಅಷ್ಟೊತ್ತಿಗೆ ಫುಲ್ ಬಿಸಿಲು ಬಂದಾಯಿತು, ಮಳೆ ಇಲ್ಲ, ತುಂಬ ಬಿಸಿಲು ಇಲ್ಲಿ, ಉರಿ ಅಂದರೆ ಉರಿ. ಓಕೆ, ಈಗ ಕರೆಂಟ್ ಬಂದ ನಂತರ ನಾನಿಲ್ಲಿ ಫ್ರೈ ಮಾಡಿಟ್ಟ ಮೆಂತೆಯನ್ನು ಪೌಡರ್ ಮಾಡಿಕೊಂಡೆ. ನೋಡಿ ಈ ರೀತಿ ಪೌಡ್ರ್ ಆಗಿದೆ. ಸೊ ಅಷ್ಟೊತ್ತಿಗೆ ಇಲ್ಲಿ ಗ್ರೈಂಡರಲ್ಲಿ ಮಸಾಲೆ ಕೂಡ ಗ್ರೈಂಡ್ ಆಗ್ತಿರುವಾಗ ನಾನು ನನ್ನ ಬೇರೆ ಸಣ್ಣ ಪುಟ್ಟ ಕೆಲಸವನ್ನೆಲ್ಲ, ಕಿಚನ್ ಕ್ಲೀನಿಂಗ್ ಎಲ್ಲ ಮುಗಿಸಿಬಿಡ್ತೇನೆ. ಓಕೆ, ಇವಾಗ ಮಸಾಲೆ ಗ್ರೈಂಡ್ ಆಗಿದೆ. ತೆಳು ಎಷ್ಟು ಬೇಕು ಅಷ್ಟು ನೀರು ಹಾಕಿಟ್ರೆ ಆಯಿತು. ಈ ಮೀನು ಸ್ವಲ್ಪ ತುಂಬ ದಪ್ಪ ಮಾಡೋದಕ್ಕಿಂತ ಸ್ವಲ್ಪ ತೆಳು ಮಾಡಿದ್ರೇ ಒಳ್ಳೆಯದಾಗೋದು. ಸೊ ನಾನಿಲ್ಲಿ ತೆಳುವೆ ಮಾಡ್ತೇನೆ. ಮತ್ತು ಮಣ್ಣಿನ ಪಾತ್ರೆಯಲ್ಲಿ ತೆಳು ಮಾಡಿದರೆ ಅದು ಸ್ವಲ್ಪ ಹೊತ್ತಲ್ಲಿ ದಪ್ಪ ಆಗ್ತದೆ. ಸೊ ನಾನಿಲ್ಲಿ ಇಡುವಾಗ ತೆಳುವೆ ಇಡ್ತೇನೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಬೇಕು. ಹಾಗೆಯೇ ಕುದೀಲಿಕ್ಕೆ ಇಡುವಾಗಲೇ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಬೇಕು. ಇದು ಬೊಳಂಜಿರ ಕರಿಗೆ ಒಂದು ಒಳ್ಳೆ ಟೇಸ್ಟ್ ಹಾಗೆ ಪರಿಮಳ ಕೊಡ್ತದೆ. ಸೊ ಬೊಳಂಜಿರ ಕರಿಗೆ ಕರಿಬೇವು ಹಾಕಬೇಕು ಕುದೀಲಿಕ್ಕೆ ಇಡುವಾಗ. ಹಾಗೆಯೇ ಕುದೀತಿರುವಾಗ ನಾನು ಸ್ವಲ್ಪ ಫ್ರೈ ಕೂಡ ಮಾಡಿದೆ ಬೊಳಂಜಿರು. ಇಲ್ಲಿ ಕುದಿ ಬಂದಾಯಿತು. ಈಗ ಪುಡಿ ಮಾಡಿಟ್ಟ ಮೆಂತೆಯನ್ನು ಒಂದು ಅರ್ಧ ಸ್ಪೂನ್, ನೀವು ಬೇಕಾದರೆ 1/4 ಸ್ಪೂನ್ ಹಾಕಿ. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಹಾಕಿದೆ. ಮೆಂತೆ ಪೌಡರ್ ಹಾಕಿ ಕುದಿ ಬಂದಮೇಲೆ ಇವಾಗ ಇಲ್ಲಿ ಇದಕ್ಕೆ ಮೀನು ಕಟ್ ಮಾಡಿ ಕ್ಲೀನ್ ಮಾಡಿಟ್ಟಂಥ ಮೀನನ್ನು ಸೇರಿಸಿಕೊಂಡು, ಮೀನು ಹಾಕಿದ ಮೇಲೆ ಸ್ವಲ್ಪ ಕುದಿ ಬಂದರೆ ಸಾಕು. ಯಾಕೆಂದರೆ ಇದು ಸಣ್ಣ ಸಣ್ಣ ಮೀನು, ಹಾಗೇನೆ ಇದು ಜಾಸ್ತಿ ಏನು ಬೇಯಲಿಕ್ಕಿಲ್ಲ. ಹಾಗಾಗಿ ಒಂದು ಕುದಿ ಬಂದರೆ ಸಾಕು. ಅಷ್ಟೊತ್ತಿಗೆ ಗ್ಯಾಸ್ ಆಫ್ ಮಾಡಿದರೆ ಬೊಳಂಜಿರ ಕರಿ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಒಮ್ಮೆ ಹೀಗೆ ಮಾಡಿ ನೋಡಿ. ನಾನು ಇದರ ಪರಿಮಳ ರುಚಿ ಹೇಳೋದಿಲ್ಲ, ನೀವೇ ಹೇಳ್ತೀರಾ. ಓಕೆ, ಕರಿಯೆಲ್ಲ ಆಗಿ ಊಟ ಎಲ್ಲ ಆದ ನಂತರ ನನಗೆ ಸ್ವಲ್ಪ ನನ್ನ ಯೂಟ್ಯೂಬ್ ವರ್ಕ್ ಇತ್ತು, ಸ್ವಲ್ಪ ಎಡಿಟಿಂಗ್ ಇತ್ತು, ಹಾಗೆಯೇ ಥಂಬ್ನೇಲ್ ಅದು ಇದೆಲ್ಲ ಕೆಲವು ಬೇಕಾದಷ್ಟು ಕೆಲಸ. ಹಾಗೆ ಮಧ್ಯಾಹ್ನ ಶುರುವಾದ ಕೆಲಸ 3:30 ತನಕ ನಂದು ಕೆಲಸ ಮುಗಿಲಿಲ್ಲ. ಇಲ್ಲಿ ಟೀ ಬೇಕು ಅಂತ ಇಬ್ಬರು ಬೊಬ್ಬೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾನು ಸ್ವಲ್ಪ ಕೆಲಸ ಉಂಟು ಅಂತ ಹೇಳಿದಕ್ಕೆ ಇಲ್ಲಿ ಆಯುಷು ಟೀ ಮಾಡಲಿಕ್ಕೆ ಹೊರಟಿದ್ದಾನೆ. ಹಾಲು ಹಾಕಬೇಕು, ಅದಕ್ಕೆ ನೀರು ಹಾಕಬೇಕು, ಟೀ ಪೌಡ್ರ್ ಹಾಕಬೇಕು ಅಂತ ಅಷ್ಟೇ ಗೊತ್ತಿರೋದು ಅವನಿಗೆ. ಬೇರೆ ಎಲ್ಲ ನಂತರ ನಾನು ನೋಡಿ ಚೆಕ್ ಮಾಡಿ ಬೇಕಿದ್ರೆ ಹಾಕಬೇಕು. ಇಲ್ಲಿ ಮಾಸ್ಟರ್ ಆಯುಷ್ನ ಹತ್ರ ಟೀಗೂ ಸ್ವಲ್ಪ ಸಿಟ್ಟಿದೆ. ಸೊ ಟೀ ಕೂಡ ಪಾತ್ರೆಯಿಂದ ಹೊರಗೆ ಬರ್ತಾ ಇರೋದನ್ನು ನೋಡ್ತಿದ್ದೀರಿ. ಟೀ ಮುಗಿದ ಮೇಲೆ ಒಂದು 5:30 ಆಗುವಾಗ ಈವ್ನಿಂಗ್ ಇನ್ನೊಂದು ಡ್ರಿಂಕ್ ಬೇಕು ಅವರಿಗೆ. ಡ್ರಿಂಕ್ ನನಗೂ ಬೇಕಿರ್ತದೆ ಏನಾದರೂ ಕೂಲಾಗಿ, ಯಾಕೆಂದರೆ ಇಲ್ಲಿ ಅಷ್ಟೊಂದು ಸೆಕೆ ಇದೆ. ಸಂಜೆ ನಂತರ ಅಂತೂ ತುಂಬಾ ಬಿಸಿ, ತುಂಬಾ ಸೆಕೆ. ಸೊ ಏನಾದರೂ ಕೂಲಾಗಿ ಡ್ರಿಂಕ್ ಸಿಕ್ಕಿದರೆ ಒಳ್ಳೆಯದಾಗ್ತದೆ. ಸೊ ಇದು ಕೋಕಮ್ ಜ್ಯೂಸ್ ಮಾಡ್ತಾ ಇದ್ದೇನೆ. ಇದು ನಾನೇ ಮನೆಯಲ್ಲಿ ಮಾಡಿಟ್ಟ ಕೋಕಮ್ ಜ್ಯೂಸು ಮಾಡಿ ಫ್ರಿಜ್ಜಲ್ಲಿಟ್ಟಿದ್ದೆ. ಬೇಕಿದ್ದಾಗ ಶುಗರ್ ಹಾಗೂ ನೀರು ಆ್ಯಡ್ ಮಾಡಿ ಕುಡಿಯೋದು. ಇಲ್ಲಿ ಸ್ವಲ್ಪ
ಸಬ್ಜಾ ಸೀಡ್ಸ್ ಕೂಡ ಹಾಕ್ತಾ ಇದ್ದೇನೆ. ಸೊ ಇಲ್ಲಿ ಕೋಕಮ್ ಜ್ಯೂಸ್ ರೆಡಿ ಆಯಿತು. ಸ್ವಲ್ಪ ಐಸ್ ಕ್ಯೂಬ್ ಕೂಡ ಹಾಕಿದರೆ ಕೂಲಾಗಿ ಈವ್ನಿಂಗಿಗೆ ತುಂಬ ಸೆಕೆ ಆಗುವಾಗ ಖುಷಿ ಆಗ್ತದೆ. ಅಪ್ಪ ಮಗ ಇಬ್ಬರು ಕಾಂಪೌಂಡ್ ಆಚೆ ಇರುವ ಕಸವನ್ನೆಲ್ಲ ಹೆಕ್ಕಿ ರಾಶಿ ಹಾಕಿ ಬೆಂಕಿ ಕೊಡ್ತಾ ಇದ್ದಾರೆ. ಸೊ ಜ್ಯೂಸ್ ಎಲ್ಲ ಕುಡಿದ ನಂತರ ನಾನು ಇಲ್ಲಿ ಸ್ವಲ್ಪ ನನ್ನ ಕೆಲಸ ಮಾಡಿದೆ. ಬಸಳೆ ನಡ್ತೇನೆ ಅಂತ ಹೇಳಿದ್ದೇನಲ್ವ, ಸೊ ಇಲ್ಲಿ ಬಸಳೆ ನಟ್ಟಿದ್ದೇನೆ. ಇದರ ಹತ್ರ ನೋಡ್ತಿದ್ದೀರಲ್ವ, ಇದು ಸುವರ್ಣಗಡ್ಡೆ ಗಿಡ ಬಂದಿದೆ. ಅಂದರೆ ಇದು ಸೆಕೆಂಡ್ ಇಯರ್, 2 ವರ್ಷ ಆಯಿತು ಈ ಗಡ್ಡೆ ಗಿಡ ಬಂದು. 4-5 ವರ್ಷ ಇಡಬೇಕಂತೆ, ಆಗ ಗಡ್ಡೆ ತುಂಬ ದೊಡ್ಡದಾಗಿ ಸಿಗ್ತದಂತೆ. ಸೊ ನಾವು ಬಿಟ್ಟಿದ್ದೇವೆ. ಹಾಗೆಯೇ 6ವರೆಗೆ ಮತ್ತೆ ಕಿಚನಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದೇನೆ. ಅಂದರೆ ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೇನೆ. ಇದು ವೈಟ್ ರೈಸ್, ಅಂದರೆ ಬೆಳ್ತಿಗೆ ಅಕ್ಕಿ ಅಲ್ಲ, ಇನ್ನೊಂದು ವೈಟ್ ರೈಸ್ ಸಿಗ್ತದಲ್ವ, ಅದನ್ನು ನೆನೆ ಹಾಕಿದ್ದೆ. ಸೊ ಇಲ್ಲಿ ಗ್ರೈಂಡ್ ಮಾಡಿಟ್ಟಿದ್ದೇನೆ. ಗ್ರೈಂಡ್ ಮಾಡಿದ್ದು ಗ್ರೈಂಡರಲ್ಲಿ ಅಷ್ಟೊಂದು ಗಟ್ಟಿಯಾಗಿ ಗ್ರೈಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಿಟ್ಟು ಸ್ವಲ್ಪ ಮೆದುವಾಗಿದೆ. ಹಾಗೆಯೇ ಇದಕ್ಕೆ ಒಗ್ಗರಣೆ ಹಾಕಿಯೇ ಸ್ವಲ್ಪ ಹಿಟ್ಟು ಗಟ್ಟಿ ಮಾಡುವ ಅಂತ. ಸೊ ಇಲ್ಲಿ ಆಯಿಲಿಗೆ ಸ್ವಲ್ಪ ಸಾಸಿವೆ ಹಾಗೆಯೇ ಸ್ವಲ್ಪ ಉದ್ದಿನಬೇಳೆ ಹಾಕಿ ಒಗ್ಗರಣೆಯಲ್ಲಿ ಈ ಹಿಟ್ಟನ್ನು ಹಾಕಿ ಸ್ವಲ್ಪ ಹಿಟ್ಟು ಕೂಡ ಗಟ್ಟಿ ಆಗ್ತದೆ. ಹಾಗೆಯೇ ಇದು ತುಂಬ ಟೇಸ್ಟಿ ಆಗ್ತದೆ. ಹಿಟ್ಟಿಗೆ ಒಗ್ಗರಣೆ ಹಾಕಿ ಪುಂಡಿ ಮಾಡೋದ್ರಿಂದ, ಪುಂಡಿ ಅಂದರೆ ಕಡುಬು ಅಂತ. ಇವತ್ತು ನಾನು ಮಾಡ್ತಿರುವ ಈ ರೆಸಿಪಿ ಇದು ನನ್ನ ಗ್ರ್ಯಾನಿ ಸ್ಪೆಷಲ್, ಅಂದರೆ ಇದು ನನ್ನ ಅಜ್ಜಿಯ ಸ್ಪೆಷಲ್. ಏನಂದರೆ ಬಸಳೆ ಪುಂಡಿ. ಸೊ ಇಲ್ಲಿ ಪುಂಡಿ ಮಾಡಲಿಕ್ಕೆ ಹಿಟ್ಟನ್ನು ಗಟ್ಟಿ ಮಾಡಬೇಕಲ್ವ, ಅದಕ್ಕೋಸ್ಕರ ಒಗ್ಗರಣೆ ಹಾಕಿ ಗಟ್ಟಿ ಮಾಡ್ತಾ ಇದ್ದೇನೆ. ಗ್ರೈಂಡ್ ಮಾಡುವಾಗ ಸ್ವಲ್ಪ ಜಾಸ್ತಿನೇ ನಾನು ಗ್ರೈಂಡ್ ಮಾಡಿ ಇಡ್ತೇನೆ. ಮೀನು ಸಾರು, ಚಿಕನ್ ಸಾರು ಏನಾದರೂ ಮಾಡುವಾಗ ಅಕ್ಕಿ ರೊಟ್ಟಿ ಇದ್ದರೆ ಒಳ್ಳೆಯದಿತ್ತು, ಸೇಮಿಗಿದ್ದರೆ ಒಳ್ಳೆಯದಿತ್ತು, ಪುಂಡಿ ಇದ್ದರೆ ಒಳ್ಳೆಯದಿತ್ತು, ತಕ್ಷಣ ಮಾಡಲಿಕ್ಕೆ ಆಗೋದಿಲ್ಲಲ್ವ. ಈ ರೀತಿ ಹಿಟ್ಟು ಇದ್ದರೆ ಸಡನ್ನಾಗಿ ಮಾಡ್ಕೋಬೋದು. ಸೊ ಹಿಟ್ಟು ಮಾಡುವಾಗ ಸ್ವಲ್ಪ ಜಾಸ್ತಿನೇ ಗ್ರೈಂಡ್ ಮಾಡಿ ಇಡ್ತೇನೆ ಫ್ರಿಜ್ಜಲ್ಲಿ. ಇವಾಗಿಲ್ಲಿ ಹಿಟ್ಟು ಗಟ್ಟಿ ಆಗಿದೆ. ಇನ್ನು ಇದನ್ನು ಪುಂಡಿ ಮಾಡಬೇಕು. ಇವತ್ತು ನಾನು ಪುಂಡಿ ಮಾಡೋದು ಯಾವಾಗದ ಹಾಗೆ ಹಬೆಯಲ್ಲಿ ಬೇಯಿಸೋದಲ್ಲ. ಹಬೆಯಲ್ಲಿ ಕೂಡ ಬೇಯಿಸಿ ಹಾಕ್ಬೋದು, ಆದರೆ ಬಸಳೆ ಪುಂಡಿಗೆ ಹಬೆಯಲ್ಲಿ ಬೇಯಿಸೋದಕ್ಕಿಂತ ಹೀಗೆ ನಾನು ಮಾಡುವಾಗೆ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ. ಸೊ ಇಲ್ಲಿ ಮಸಾಲೆ ಗ್ರೈಂಡ್ ಮಾಡಿ ಗ್ರೈಂಡರಿಗೆ ಹಾಕಿದ ಮೇಲೆ ಪುಂಡಿ ಮಾಡುವ ಅಂತ, ಅಷ್ಟೊತ್ತಿಗೆ ತಣ್ಣಗೆ ಆಗ್ತದೆ. ಇಲ್ಲಿ ಒಂದು ಅರ್ಧದಷ್ಟು ತೆಂಗಿನಕಾಯಿ ಇಟ್ಟಿದ್ದೇನೆ. ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಗೆಯೇ ಸಾಸಿವೆ 1 ಸ್ಪೂನಷ್ಟು ಹಾಕಿದ್ದೇನೆ. ಯಾಕೆಂದರೆ ಬಸಳೆಗೆ ಸ್ವಲ್ಪ ಸಾಸಿವೆ ಜಾಸ್ತಿ ಅಂತ ಹೇಳ್ತಾರೆ, ಅದೊಂಥರ ಫ್ಲೇವರ್ ಬರ್ತದೆ ಬಸಳೆ ಕರಿಗೆ ಸಾಸಿವೆ ಜಾಸ್ತಿ ಹಾಕಿದರೆ. ಹಾಗೆಯೇ 1 ಸ್ಪೂನ್ ಕೊತ್ತಂಬರಿ, ಅರ್ಧ ಸ್ಪೂನ್ ಅರಶಿನ, ಇನ್ನು ಸ್ವಲ್ಪ ಹುಳಿ ಆ್ಯಡ್ ಮಾಡ್ತಾ ಇದ್ದೇನೆ. ಬಸಳೆಗೆ ಸ್ವಲ್ಪನೇ ಹುಳಿ ಹಾಕಲಿಕ್ಕೆ. ಹಾಗೆಯೇ ಮೆಣಸು ಕೂಡ ಹಾಗೆಯೇ ಸ್ವಲ್ಪನೇ, ಖಾರ ಮಾಡೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ 3 ಉದ್ದ ಮೆಣಸು ಹಾಗೆಯೇ 3 ಗಿಡ್ಡ ಮೆಣಸು ಹಾಗೆಯೇ 4 ಉದ್ದ ಮೆಣಸು ಹಾಕಿದೆ. ಸೊ ನೆಕ್ಸ್ಟ್ ಇಲ್ಲಿ ಬಸಳೆ ಬೇಯಲಿಕ್ಕೆ ಇಡಲಿಕ್ಕೆ ಮೊದಲಿಗೆ ಬಸಳೆ ದಂಟು ಮಾತ್ರ ಬೇಯಲಿಕ್ಕೆ ಇಡಬೇಕು. ಹಾಗೆ ಇಲ್ಲಿ ದಂಟನ್ನು ಹಾಕ್ತಾ ಇದ್ದೇನೆ, ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೆ. ಸೊ ಇದಕ್ಕೆ ನೀರು ಜಾಸ್ತಿನೇ ಹಾಕಬೇಕು. ಬಸಳೆ ದಂಟು ಮುಳುಗುವಷ್ಟಲ್ಲ, ಅದಕ್ಕಿಂತ ಜಾಸ್ತಿನೇ ಹಾಕಬೇಕು. ನಾನಿಲ್ಲಿ ತುಂಬಾ ನೀರು ಹಾಕ್ತೇನೆ. ಜಾಸ್ತಿ ಆದರೂ ಏನಾಗೋದಿಲ್ಲ, ಕಡಿಮೆ ಆದರೆ ಎಲ್ಲನೂ ತಳ ಹಿಡಿದು ಹೋಗ್ತದೆ. ಸೊ ನೀರು ಸ್ವಲ್ಪ ಜಾಸ್ತಿನೇ ಹಾಕಿ. ಜಾಸ್ತಿ ಯಾಕೆ ಹಾಕೋದ್ರಂದರೆ ನಾವು ಪುಂಡಿ ಮಾಡಿ ಇದರ ಜೊತೆಗೇ ಬೇಯಲಿಕ್ಕೆ ಇಡ್ತೇವೆ, ಅದಕ್ಕೋಸ್ಕರ. ಹಬೆಯಲ್ಲಿ ಬೇಯಿಸೋದ್ರೆ ಬೇಯಿಸಿ ಹಾಕ್ಬೋದು, ಬಸಳೆ ಜೊತೆಗೆ ಬೆಂದರೆ ತುಂಬ ರುಚಿ ಆಗ್ತದೆ. ಅದಕ್ಕೋಸ್ಕರ ನಾನು ಹೀಗೇ ಮಾಡೋದು, ನನ್ನ ಗ್ರ್ಯಾನಿ ಸ್ಪೆಷಲ್, ಗ್ರ್ಯಾನಿ ಸ್ಟೈಲ್. ಸೊ ಇಲ್ಲಿ ಬಸಳೆ ದಂಟೆಲ್ಲ ಹಾಕಿ ಸ್ವಲ್ಪ ಹೊತ್ತು ಬಸಳೆ ದಂಟು ಹಾಗೆಯೇ ಬೇಯಲಿಕ್ಕೆ ಇಡಬೇಕು. ಅಷ್ಟೊತ್ತಿಗೆ ಇಲ್ಲಿ ಪುಂಡಿ ಮಾಡಿ ರೆಡಿ ಇಡಬೇಕು. ಹಿಟ್ಟು ಕೂಡ ತಣ್ಣಗಾಗಿದೆ. ಸೊ ನಾನು ಪುಂಡಿ ಮಾಡ್ತೇನೆ, ಅಂದರೆ ರೈಸ್ ಬಾಲ್ಸ್ ಸೈಜ್ ನಿಮಗೆ ಬೇಕಾದಷ್ಟು, ಆದಷ್ಟು ಸಣ್ಣದು ಮಾಡಿದರೆ ಒಳ್ಳೆಯದು. ಇಲ್ಲಿ ಮಾಸ್ಟರ್ ಆಯುಷ್ ಕೂಡ ಬಂದಿದ್ದಾರೆ. ಇವರೊಂದು ಹೆಲ್ಪಿಂಗ್ ನೇಚರ್ನವರು. ಅಮ್ಮನಿಗೆ ಕಿಚನ್ನಲ್ಲಿ ಏನಾದರೂ ಹೆಲ್ಪ್ ಮಾಡಲಿಕ್ಕಿದ್ರೆ ರೆಡಿ ಇರ್ತಾರೆ.
ಇಂಥ ಸಣ್ಣ ಪುಟ್ಟ ಹೆಲ್ಪ್ ಇವರು ಮಾಡೋದು. ಅದು ಪುಂಡಿ ಮಾಡೋದಂದ್ರೆ ಅವನಿಗೆ ತುಂಬ ಇಷ್ಟ. ಹಾಗೆಯೇ ಚಪಾತಿ ಮಾಡುವಾಗ ಚಪಾತಿ ಹಿಟ್ಟನ್ನು ಕೂಡ ಇದೇ ರೀತಿ ಮಾಡ್ತಿರ್ತಾನೆ. ಏನೋ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ ಅಥವಾ ಮಮ್ಮನಿಗೆ ಹೆಲ್ಪ್ ಮಾಡೋದಾ ನನಗೆ ಗೊತ್ತಿಲ್ಲ. ಸೊ ಇಲ್ಲಿ ಬಸಳೆ ಕುದೀತಾ ಇದೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಬೇಕು. ನಾನು ರೈಸ್ ಗ್ರೈಂಡ್ ಮಾಡುವಾಗಲೇ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪನೇ ಉಪ್ಪು ಹಾಕ್ತಾ ಇದ್ದೇನೆ. ಇನ್ನು ಇದಕ್ಕೆ ಎಲ್ಲ ಮಾಡಿಟ್ಟಂಥ ರೈಸ್ ಬಾಲ್ಸನ್ನು ಹಾಕಬೇಕು. ಹಾಕೋದಂದರೆ ಒಮ್ಮೆಲೆ ಇದಕ್ಕೆ ಸುರಿಬಾರ್ದು, ಸ್ವಲ್ಪ ಸ್ವಲ್ಪನೇ ಸ್ಪ್ರೆಡ್ ಮಾಡಿ ಅಲ್ಲಲ್ಲಿ ಹಾಕಬೇಕು. ಇದರಲ್ಲೇ ಪುಂಡಿ ಬೇಯ್ತದೆ. ಅದಕ್ಕೋಸ್ಕರ ಹೇಳಿದ್ದು ನಾನು ನೀರು ಜಾಸ್ತಿ ಹಾಕಬೇಕು ಅಂತ. ಸೊ ಎಲ್ಲವನ್ನು ಈಗ ಇದಕ್ಕೆ ಹಾಕ್ತಿದ್ದೇನೆ. ಓಕೆ, ಇವಾಗೆಲ್ಲ ಪುಂಡಿಯನ್ನು ಹಾಕಿ ಸ್ಪ್ರೆಡ್ ಮಾಡಿದ್ದೇನೆ. ಸೊ ನೀರು ಕೂಡ ನೋಡ್ತಿದ್ದೀರಲ್ವ, ಎಲ್ಲ ಮುಳುಗುವಷ್ಟಿಲ್ಲ, ಆದರೆ ನೀರು ಸುತ್ತ ಉಂಟು. ಸೊ ಇವಾಗ ಬಸಳೆ ಎಲೆ ಏನು ಇಟ್ಟಿದ್ದೇವೆ ಕ್ಲೀನ್ ಮಾಡಿ, ಅದನ್ನು ಅದರ ಮೇಲೆ ಹಾಕಿದರೆ ಆಯಿತು. ಫುಲ್ ಸ್ಪ್ರೆಡ್ ಮಾಡಿ ಹಾಕಬೇಕು ಇದನ್ನು ಕೂಡ. ಇವಾಗ ಇದು ಮುಚ್ಚಳ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಆದರೂ ಬೇಯಲಿಕ್ಕೆ ಬಿಡಬೇಕು. ಆವಾಗಲೇ ರೈಸನ್ನು ನಾವು ಗಟ್ಟಿ ಮಾಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದು ಬೆಂದಿರ್ತದೆ. ಇವಾಗ 10 ನಿಮಿಷದ ನಂತರ ನಾನು ನೋಡಿದೆ, ಬಸಳೆ ಎಲೆ ಎಲ್ಲ ಬೆಂದು ಅಲ್ಲೇ ಕೂತಿದೆ. ಸೊ ಪುಂಡಿ ಕೂಡ ಏನಾಗಲಿಲ್ಲ, ಅಂದರೆ ನೀರಲ್ಲಿ ಕರಗಲಿಲ್ಲ, ಒಳ್ಳೆ ರೀತಿ ಬೆಂದಿದೆ. ನೋಡ್ತಿದ್ದೀರಿ. ಹಾಗೆಯೇ ತಳ ಕೂಡ ಹಿಡಿಲಿಲ್ಲ. ಅದಕ್ಕೇ ಹೇಳಿದ್ದು ನಾನು ನೀರು ಜಾಸ್ತಿ ಹಾಕಬೇಕು ಅಂತ. ಇವಾಗ ಚೆಕ್ ಮಾಡುವ ಪುಂಡಿ ಮತ್ತು ಬಸಳೆ ದಂಟು ಬೆಂದಿದೆಯಾ ಇಲ್ವಾ ಅಂತ. ಬೇಯದಿದ್ದರೆ ಇನ್ನು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡ್ರೆ ಆಯಿತು. ಇಲ್ಲಿ ಪುಂಡಿ ಬೆಂದಿದೆ. ಸೊ ಹಾಗಾಗಿ ನಾನು ಗ್ರೈಂಡ್ ಮಾಡಿಟ್ಟ ಮಸಾಲವನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಇವಾಗ ನೀರು ಜಾಸ್ತಿ ಇದ್ದರೆ ಇವಾಗ ನೀರು ಹಾಕಬೇಕಂತ ಇಲ್ಲ. ನೀರು ಕಡಿಮೆ ಇದ್ದರೆ, ತುಂಬ ದಪ್ಪ ಆದರೆ ಇವಾಗ ನೀರು ಸೇರಿಸ್ಕೊಂಡ್ರೆ ಆಯಿತು. ಹಾಗೆಯೇ ಇವಾಗ ಉಪ್ಪು ಕೂಡ ಚೆಕ್ ಮಾಡಿಕೊಂಡ್ರೆ ಆಯಿತು. ಸಪ್ಪಾಗಿದೆಯಾ ಕರೆಕ್ಟಾಗಿದೆಯಾ ಅಂತ. ಸಪ್ಪಾಗಿದ್ದರೆ ಇವಾಗ ಸೇರಿಸ್ಕೊಳ್ಬೋದು. ಇನ್ನು ಇದು ಹೀಗೇ ಸ್ವಲ್ಪ ಕುದಿ ಬಂದರೆ ಆಯಿತು. ನಾನಿದು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ರೆಡಿ ಮಾಡಿಟ್ಟದ್ದು. ಸ್ವಲ್ಪ ಜಾಸ್ತಿನೇ ಮಾಡಿದ್ದೇನೆ ಇವಾಗ ತಿನ್ನೋದಾದರೆ ಅಂತ. ಆಯುಷ್ನಿಗೆ ಊಟಕ್ಕಿಂತ ನೈಟ್ ಏನಾದರೂ ತಿಂಡಿದ್ರೆ ಖುಷಿ ಆಗ್ತದೆ, ಹಾಗೆಯೇ ಅವರಿಗೂ. ನೋಡ್ತಿದ್ದೀರಲ್ವ, ನಾನೊಂದು ಪುಂಡಿಯನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ಎಷ್ಟು ಒಳ್ಳೆ ರೀತಿ ಬೆಂದಿದೆ, ಹಾಗೆಯೇ ಎಷ್ಟೊಂದು ಗಟ್ಟಿ ಇದೆ ಅಂತ. ಓಕೆ, ಇವಾಗ ಬಸಳೆ ಪುಂಡಿ ರೆಡಿ ಆಯಿತು, ಕುದಿ ಬಂದಾಯಿತು. ಇವಾಗ ಇದನ್ನು ಗ್ಯಾಸ್ ಆಫ್ ಮಾಡ್ತೇನೆ. ಹಾಗೆಯೇ ಸ್ವಲ್ಪ ತೆಳುವಾಗಿ ಇಟ್ಟಿದ್ದೇನೆ, ಯಾಕೆಂದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಮಣ್ಣಿನ ಪಾತ್ರೆಯಲ್ಲಿ ಅದು ತುಂಬಾ ಗಟ್ಟಿ ಆಗ್ತದೆ, ದಪ್ಪ ಆಗ್ತದೆ, ಅದಕ್ಕೋಸ್ಕರ. ಫೈನಲಿ ಎಲ್ಲ ಕೆಲಸ ಕಂಪ್ಲೀಟ್ ಆಯಿತು, ಫಿನಿಶ್ ಆಯಿತು. ಇದೆ ಬಲ್ತೀನಿ ಒಪ್ಪ ಒಳ್ಳೆ ಎಂಚಾತುಂಡು ಬಸಳೆ ಪುಂಡಿ ಅಂದೆ ವಾಲೆ ಎಡ್ಡೆ ಆಗ್ತದೆ ಭಾರಿ ಸೊಗದು ನಂಗೆ ಮಸ್ತ್ ಇಷ್ಟ ನಮ್ಮ. ವಾ ಪುಣ್ಯ ಮಲ್ದಾರಿ ಇರು ನಾನು ಏತು ಸೋಕ ಅಡಿಗೆ ಮಂತ್ವೆ ಪುಣ್ಯ ಮಾಡಿದ್ದಾರೆ ಇವರು. ಎಲ್ಲ ಅಡಿಗೆ ಗೊತ್ತುಂಟು ಬೋದಾದೆ. ನನ್ನ ಹೈಟ್ ಸ್ಟೈಲ್ ಪುರ ಪನ್ಪುಜಿ, ಹೈಟ್ ಲೆಜ್ಜಿ ಸ್ಟೈಲ್ ಲೆಜ್ಜಿ.
ಅವರು ಹೇಳಲಿ ಬಿಡಲಿ, ನೀವೊಮ್ಮೆ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ ಹೇಗೆ ಆಗ್ತದೆ ಅಂತ. ಸತ್ಯ ನಿಜವಾಗ್ಲೂ ತುಂಬಾ ಒಳ್ಳೆಯದಾಗಿದೆ ಬಸಳೆ ಪುಂಡಿ. ಈ ವಾರದಲ್ಲಿ ಕಂಟಿನ್ಯೂಸ್ ಪುಂಡಿ ಐಟಮ್ಸ್, ಯಾಕೆಂದರೆ ಇನ್ನು ಮರುವೈ ತಂದಿದ್ದಾರೆ, ಇನ್ನು ಮರುವೈ ಪುಂಡಿ ಮಾಡಲಿಕ್ಕೆ ಉಂಟು. ಹಾಗೆಯೇ ಇನ್ನೊಂದು ಸ್ಪೆಷಲ್ ಪುಂಡಿ ಮಾಡ್ತೇನೆ, ಅದು ಏನಂತ ನೀವು ನೋಡಿ ಬರ್ಬೋದು ಈ ವಾರದಲ್ಲಿ ವ್ಲಾಗ್, ಅಥವಾ ನೆಕ್ಸ್ಟ್ ವಾರದಲ್ಲಿ ನೋಡುವ. ಓಕೆ, ಇವತ್ತಿನ ಕಾಲಲ್ಲಿ ಒಂದು ಕಾಲಲ್ಲಿ ಮಾತ್ರ ಚೈನ್ ಉಂಟು, ಇನ್ನೊಂದು ಕಾಲಲ್ಲಿ ಚೈನ್ ಇಲ್ಲ. ಅಂದರೆ ಹಾಕಿದಾಗ ಅದರ ಕೊಲಿಕೆ ತಪ್ಪಿ ಬೀಳ್ತದೆ. ಎಷ್ಟು ಸಲ ಹಾಕಿದ್ದೇನೆ, ಒಂದು ಕಾಲಲ್ಲಿ ಮಾತ್ರ. ಇರೆಗ ಒಂಜಿ ಕೊಲಿಕೆ ಟೈಟ್ ಮನ್ಪರ ಅಪ್ಪಜ ಒಂಜಿ ಗೆಜ್ಜದ. ಇವ್ರ ಹತ್ರ ಎಷ್ಟು ಸಲ ಹೇಳಿದ್ದೇನೆ ಒಮ್ಮೆ ಟೈಟ್ ಮಾಡಿ ಬಿಡಿ ಅಂತ, ಅವರು ಒಮ್ಮೆ ಕೂಡ ಮಾಡಲಿಲ್ಲ. ಒಮ್ಮೆ ಬಸ್ಸಲ್ಲಿ ಬಿದ್ದಿತ್ತು, ಏನೋ ನಾನು ನೋಡಿದೆ ಚಪ್ಪಲಲ್ಲಿ ಸಿಕ್ಕಿಕೊಂಡಿತ್ತು, ಹಾಗಾಗಿ ಸಿಕ್ತಿಲ್ಲಾದರೆ ಹೋಗ್ತಿತ್ತು. ದೇ ಪಾಡುವಾರ ಕೊಲಿಕೆ ಅವರು ಹಾಕೋದು ಕಾಣೋದಿಲ್ಲ, ನಾನೇ ಹಾಕ್ತಾ ಇದ್ದೇನೆ. ಅವರು ಟ್ಯಾಂಕಿಗೆ ನೀರು ಹಾಕ್ತಾ ಇದ್ದಾರೆ, ಸೊ ಟೆರಸಲ್ಲಿ ಇದ್ದರು, ಬಂದರು. ಅದು ನಮಗೇನೆ ಹಾಕಲಿಕ್ಕೆ ಆಗೋದಿಲ್ಲ. ಮೊದಲು ಅಮ್ಮ ಕಚ್ಚಿ ಟೈಟ್ ಮಾಡ್ತಿದ್ರು, ಇವಾಗ ಇದು ನನಗೆ ಎಟಕೋದಿಲ್ಲ ಅದು. ಸೊ ಇವ್ರ ಹತ್ರ ಬೆಗ್ ಮಾಡಬೇಕಾಗ್ತದೆ ಟೈಟ್ ಮಾಡಿ ಅಂತ. ಯಾವಾಗ ನೋಡಿದರೂ ತಪ್ತಿತ್ತು, ಬೀಳ್ತಿತ್ತು ಅಲ್ಲಲ್ಲಿ. ಇವತ್ತಿನ ಈ ವ್ಲಾಗ್ ಇಷ್ಟಕ್ಕೆ ಸಾಕು. ಗೇಟ್ದ ಲೈಟ್ ಬಾರ್ದೋಡು ಬಾಲೆ ಕತ್ತಲೆ ತೋಜುಂಡು, ಗಾರ್ಡನ್ಗೆ ನೀರ್ಲ ಪಾಡ್ದು ಜತ ಪಾಡೋಡು ನನ್ನ. ಓಕೆ, ಸಮಯ ಆಯಿತು, ಬಾಯ್ ಬಾಯ್ ಹೇಳೋದು. ಇವತ್ತಿಗೆ ಇಷ್ಟು ಸಾಕು, ಈ ವ್ಲಾಗ್ ಕೂಡ ಸಾಕು. ಸಿಗುವ ನಾಳಿನ ವ್ಲಾಗಲ್ಲಿ, ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ಹೌದಾ, ಈಗ 10 ಜೋರು ಸೌಂಡು ದೀಪುನು.